ಉಡುಪಿ ಜಿಲ್ಲೆಯ ಬೈಂದೂರು ಭಾಗದಲ್ಲಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಯಾಕಂದ್ರೆ ಬೈಂದೂರು ತಾಲೂಕು ವ್ಯಾಪ್ತಿಯ ಹಕ್ಲಾಡಿ ಆಲೂರು ಭಾಗದಲ್ಲಿ ಅಕ್ರಮ ಕಲ್ಲು ಮಣ್ಣು ಗಣಿಗಾರಿಕೆ ನಡೀತಾ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಇತ್ತ ತಲೆ ಹಾಕಿಲ್ವಂತೆ. ಹಾಗಾದ್ರೆ ಬನ್ನಿ ಏನ್ ಸಮಸ್ಯೆ ಅಂತ ನೋಡ್ಕೊಂಡು ಬರೋಣ. ಬೈಂದೂರಲ್ಲಿ ಮಣ್ಣಿನ ಗಣಿಗಾರಿಕೆ ಅವ್ಯಾಹತ. ಅಧಿಕಾರಿಗೆ ದೂರು ನೀಡಿದ್ರೂ ನಿರ್ಲಕ್ಷ್ಯ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ವ್ಯಾಪ್ತಿಯ ಹಕ್ಲಾಡಿ ಗ್ರಾಮ. ಈ ಹಿಂದೆ ವರ್ಷದ 365 ದಿನವೂ ನೀರಿಗೆ ಯಾವುದೇ ಸಮಸ್ಯೆ ಕಾಣದ ಊರು. ಸದ್ಯ ಈ ಊರಿನಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತಲೆದೂರ್ತಿದೆ. ಇದಕ್ಕೆ ಮೂಲ ಕಾರಣ ಇಲ್ಲಿ ಅವ್ಯಾಹತವಾಗಿ ನಡೀತಾ ಇರೋ ಮಣ್ಣು ಗಣಿಗಾರಿಕೆ. ಹಕ್ಲಾಡಿ ಆಲೂರಿನಲ್ಲಿ ಗ್ರಾಮದ ಬಳಿ ಒಂದು ಬೆಟ್ಟ ಇತ್ತು. ರಾಷ್ಟ್ರೀಯ ಹೆದ್ದಾರಿ 66ರ ನಿರ್ಮಾಣಕ್ಕಾಗಿ ಇಲ್ಲಿನ ಜನ ಬೆಟ್ಟವನ್ನ ಕೊರೆದು ಮಣ್ಣು ಸಾಗಿಸಿದ್ರು. ಇದರಿಂದ ಬೆಟ್ಟದ ಕುರುಹುಗಳೇ ಇಲ್ಲದ ಪರಿಸ್ಥಿತಿ ಬಂದಿದೆ. ದಿನ ಬೆಳಗಾದ್ರೆ ಲೋಡುಗಟ್ಟಲೆ ಕೆಂಪು ಕಲ್ಲು ಮಣ್ಣು ಸಾಗಿಸಿದ್ರೂ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ಲ. ಮಣ್ಣು ಗಣಿಗಾರಿಕೆ ಬಗ್ಗೆ ದೂರು ಕೊಟ್ರೂ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಅಗಾಧವಾದ ಮಣ್ಣಿನ ಗಣಿಯ ಬಗ್ಗೆ ನಾವು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಗೊಂಡ್ಬಂದಿದ್ದೇವೆ. ಮಣ್ಣು ಸಾಗಾಟದ ಬಗ್ಗೆ ಉಡುಪಿಯ ವರಿಷ್ಠ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದಿದ್ದೇವೆ. ಗಣಿಗಾರಿಕೆಯರಿಗೆ ಗಮನ ತಗೊಂಡ್ಬಂದಿದೆ. ಆದರೆ ಅವ್ರು ಯಾರೂ ಗಮನಕ್ಕೆ ಹರಿಸ್ತಾ ಇಲ್ಲ. ಎಲ್ಲಿವರೆಗೆ ಅಂತಂದರೆ ಇವತ್ತು ನೀವು ಜಿಲ್ಲಾಧಿಕಾರಿಗಳಿಗಾಗಲಿ ZP ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗಾಗಲಿ ಹಿಂದೆ ಇದ್ದ SP ಗಳಿಗಾಗಲಿ ಅವರನ್ನು ಬಿಟ್ಟು ಯಾರಿಗೂ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಒಟ್ಟಾರೆ ಬೈಂದೂರು ಭಾಗದ ಸಮಸ್ಯೆಗೆ ಯಾವುದೇ ಇಲಾಖೆ ಸ್ಪಂದಿಸುತ್ತಿಲ್ಲ. ಸಾರ್ವಜನಿಕರು ಆರೋಪ ಮಾಡಿದ್ರೆ ಗಣಿ ಧಣಿಗಳು ಮನೆಗೆ ನುಗ್ಗಿ ಬೆದರಿಕೆ ಹಾಕುವಂತಹ ಪ್ರಕರಣ ನಡೆದಿದೆ. ಇನ್ನಾದ್ರೂ ಅಧಿಕಾರಿಗಳು ಬೈಂದೂರು ಭಾಗದ ಈ ಸಮಸ್ಯೆಗೆ ಬ್ರೇಕ್ ಹಾಕ್ತಾರಾ ಕಾದು ನೋಡ್ಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.